ಲೋಕಸಮರದಲ್ಲಿ ರಾಷ್ಟ್ರೀಯ ಪಕ್ಷಗಳ ನಡುವೆ ಬರ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಜೋರಾಗಿದೆ ಅನುದಾನದ ಫೈಟ್. ಇವತ್ತು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಅನುದಾನದ ಬಗ್ಗೆ ದಾಖಲೆಯ ಪ್ರತ್ಯುತ್ತರವನ್ನ ಕೊಡುವುದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಸಜ್ಜಾಗಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಭೇಟಿಯ ವೇಳೆ ಕೃಷ್ಣ ಬೈರೇಗೌಡ ಅವರು ಕಿಡಿಕಾರಿದ್ರು. ಬರ ಪರಿಹಾರ ನೀಡದೆ ಮತ ಕೇಳೋಕೆ ಬಂದಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಜೊತೆಗೆ ಬಹಿರಂಗ ಚರ್ಚೆಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಆಹ್ವಾನಿಸಿದ್ರು. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರಿಗೆ ಪಂಥಾಹ್ವಾನವನ್ನ ಕೊಟ್ಟಿತ್ತು ಕಾಂಗ್ರೆಸ್. ಇವತ್ತು ಚರ್ಚೆಗೂ ದಿನಾಂಕ ನಿಗದಿಯನ್ನ ಮಾಡಿದ್ರು ಸಚಿವ ಕೃಷ್ಣ ಬೈರೇಗೌಡ. ಚರ್ಚೆಯ ಬದಲು ಸುದ್ದಿಗೋಷ್ಠಿಯಲ್ಲಿ ತಿರುಗೇಟನ್ನ ನೀಡುವುದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬರ ಪರಿಹಾರವನ್ನ ಸೂಕ್ತ ರೀತಿಯಲ್ಲಿ ನೀಡ್ತಾ ಇಲ್ಲ ರಾಜ್ಯಕ್ಕೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಟೀಕೆಯನ್ನ ಮಾಡ್ತಾನೆ ಇತ್ತು. ಜೊತೆಗೆ ಸವಾಲನ್ನ ಕೂಡ ಹಾಕಿತ್ತು. ಈ ನಿಟ್ಟಿನಲ್ಲಿ ಇವತ್ತು 3 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬಿಡುಗಡೆ ಆಗಿದೆ ಅನ್ನೋದರ ಬಗ್ಗೆ ಕ್ಲಿಯರ್ ಆದಂತಹ ಒಂದು ಮಾಹಿತಿಯನ್ನು ಕೊಡುವ ಸಾಧ್ಯತೆ ಇದೆ. ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಈಗ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗ್ತಾ ಇದೆ. ಯಾವ ರೀತಿಯ ತಿರುಗೇಟನ್ನ ನೀಡಬಹುದು? ದಿನಶ್ರೀ, ಈ ಬಾರಿ 2024 ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಹಲವು ಅಸ್ತ್ರಗಳನ್ನ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದೇ ರೀತಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಕೂಡ ಹಲವು ಅಸ್ತ್ರಗಳನ್ನ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯಕ್ಕೆ ಕೇಂದ್ರದಿಂದ ಬರ್ಬೇಕಾಗಿರುವಂತಹ ಒಂದು ಅನುದಾನ ಸರಿಯಾಗಿ ಬರ್ತಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಇಡೀ ರಾಜ್ಯಾದ್ಯಂತ ಹೆಚ್ಚು ಚರ್ಚೆ ಮಾಡ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಂತೆ ಕಾಣಿಸ್ತಾ ಇದೆ. ಮೊನ್ನೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ಸರಣಿ ಸಭೆಗಳನ್ನ ಮಾಡಿ ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಿ ಹೋದ ಬಳಿಕ ಅದರ ಬೆನ್ನಲ್ಲೇ ತಡರಾತ್ರಿಯಲ್ಲಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸುದ್ದಿಗೋಷ್ಠಿ ಮಾಡಿ ನಮಗೆ ಬರಬೇಕಾದಂತಹ ಒಂದು ತೆರಿಗೆ ಹಣ ಆಗಿರ್ಬೋದು, ಅದ್ರ ಜೊತೆಗೆ ಬರ ಪರಿಹಾರ ಹಣ ಕೊಡಿ ಅಂತ ಕೇಳಿ 5 ತಿಂಗಳಾದ್ರೂ ಕೂಡ ಇಂದಿಗೂ ಕೂಡ ಒಂದು ಬಿಡಿಗಾಸು ಬಿಡುಗಡೆ ಮಾಡ್ಲಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಸುದೀರ್ಘವಾದಂತಹ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಅದಾದ ಬಳಿಕ ಕೆಪಿಸಿಸಿ ಇಂದಲೇ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥದ್ದು, ಜೊತೆಗೆ ನಮ್ಮ ತೆರಿಗೆ ಬಗ್ಗೆ ನಾವು ಪ್ರಶ್ನೆ ಮಾಡೋಣ ಬನ್ನಿ ಅನ್ನುವಂತ ಒಂದು ಹೊಸ ಅಭಿಯಾನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ನಮಗೆ ಆಗಿರುವಂತಹ ಒಂದು ಅನ್ಯಾಯದ ಬಗ್ಗೆ ನಾವು ಚರ್ಚೆಗೆ ಸಿದ್ಧರಾಗಿದ್ದೀವಿ, ನೀವು ಕೂಡ ಬನ್ನಿ ಅನ್ನುವಂತಹ ಒಂದು ಪಂಥಾಹ್ವಾನವನ್ನ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೊಟ್ಟಿದ್ರು. ಹೀಗಾಗಿ ಕೃಷ್ಣ ಬೈರೇಗೌಡರ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡುವ ಸಲುವಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಿಜೆಪಿಯ ಕಚೇರಿಯಲ್ಲಿ ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು. ಸುದೀರ್ಘವಾಗಿ ಯುಪಿಎ ಸರ್ಕಾರದಲ್ಲಿ ಏನೆಲ್ಲ ಆಯ್ತು, ಎನ್ಡಿಎ ಸರ್ಕಾರ ಬಂದ ಬಳಿಕ ರಾಜ್ಯಕ್ಕೆ ಎಷ್ಟೆಲ್ಲ ಅನುದಾನ ಬಿಡುಗಡೆ ಆಗಿದೆ, ಯಾವ್ಯಾವ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಆಯ್ತು, ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಕೃಷ್ಣ ಬೈರೇಗೌಡರಾಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡ್ತಿರುವಂತದ್ದು ಯಾವೆಲ್ಲ ತಪ್ಪುಗಳು ಇದಾವೆ ಅನ್ನುವಂತ ಒಂದು ವಿಚಾರವನ್ನ ಜನರಿಗೆ ಮಾಹಿತಿ ಮುಟ್ಟಿಸುವ ಸಲುವಾಗಿ ಅಂಕಿಅಂಶಗಳ ಸಮೇತ ಇವತ್ತು ಬಿಜೆಪಿಯ ಮಾಧ್ಯಮ ಕಾರ್ಯಾಲಯದಲ್ಲಿ ಪ್ರಮುಖ ಸುದ್ದಿಗೋಷ್ಠಿಯನ್ನ 3 ಗಂಟೆಗೆ ಕರೆದಿರುವಂತದ್ದು. ಒಟ್ಟಾರೆ ಬರ ವಿಚಾರವೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚು ಚರ್ಚೆ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಮಲತಾಯಿ ಧೋರಣೆ ಆಗ್ತಿದೆ ಅನ್ನುವಂಥದ್ದನ್ನ ಪದೇ ಬಿಡಿಸಿ ಹೇಳ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಮೊನ್ನೆ ನಡೆದಂತಹ ಕೆಪಿಸಿಸಿ ಕಚೇರಿ ನಡೆದಂತಹ ಒಂದು ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಪ್ರಮುಖ ಮುಖಂಡರಿಗೆ ಸಂದೇಶವನ್ನ ರವಾನೆ ಮಾಡುವಂತದ್ದು, ಬೂತ್ ಮಟ್ಟಕ್ಕೆ ಈ ವಿಚಾರವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ. ಹೀಗಾಗಿ ಇದು ಅಸ್ತ್ರ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಬಿಜೆಪಿ ಮತ್ತೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ನ ಈ ಅಸ್ತ್ರಕ್ಕೆ ಪ್ರತಿತಂತ್ರವನ್ನ ಹಾಗೂ ತಿರುಗೇಟನ್ನ ಕೊಡೋದಕ್ಕೆ ಇವತ್ತು ಸ್ವತಃ ವಿತ್ತ ಸಚಿವ ಆದಂತಹ ನಿರ್ಮಲಾ ಸೀತಾರಾಮನ್ ಅವರ ಮೂಲಕನೇ ಸುದ್ದಿಗೋಷ್ಠಿ ಮಾಡೋದರ ಮೂಲಕ ಅವರು ಏನು ತಪ್ಪುಗಳನ್ನ ಹೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಅಂಕಿಅಂಶಗಳ ಸಮೇತ ಬಿಚ್ಚಿಡುವಂತಹ ಒಂದು ಸಾಧ್ಯತೆ ಇದೆ. ಥ್ಯಾಂಕ್ ಯು ಮಾರುತಿ ಪಾವಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.